ಇವರು ಓದಿದ ಕಾಲೇಜಿನಲ್ಲಿ 100 ಜನ ಹುಡುಗರ ಮಧ್ಯೆ ಇವರು ಒಬ್ಬರೇ ಹುಡುಗಿಯಾಗಿದ್ದರು. ಇದೇ ಕಾರಣ ಇವರನ್ನು ಹಲವಾರು ಜನ ಹುಡುಗರು ಚುಡಾಯಿಸುತ್ತಿದ್ದರು. ಇವರಿಗೆ ತಕ್ಕ ಪಾಠ ಕಲಿಸಲು ಈ ಹುಡುಗಿ ದಿನ ರಾತ್ರಿ ಓದಿ ಇಡೀ ವಿಶ್ವವಿದ್ಯಾಲಯಕ್ಕೆ ಮೊದಲನೇ ಸ್ಥಾನ ಪಡೆದುಕೊಳ್ಳುತ್ತಾರೆ. ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸರಿಂದ ಗೋಲ್ಡ್ ಮೆಡಲ್ ಪಡೆಯುತ್ತಾರೆ. ಹೌದು, ಇವರು ಕರ್ನಾಟಕ ಕಂಡ ಶ್ರೇಷ್ಠ ಮಹಿಳೆಯರಲ್ಲಿ ಒಬ್ಬರು. ಬದುಕು ಬಡತನದಲ್ಲಿ ಆರಂಭವಾದರೂ ಮುಂದುವರೆದಿದ್ದು ಮಾತ್ರ ಪರಿಶುದ್ಧ ಶ್ರೀಮಂತಿಕೆಯಲ್ಲಿ. ತನ್ನ ಮಾತೃ ಹೃದಯದಲ್ಲಿರುವ ಅಪಾರ ಪ್ರೀತಿಯನ್ನು ಬಡವರಿಗೆ, ನೊಂದವರಿಗೆ, ಅದೆಷ್ಟೋ ಮಂದಿ ಸಂತ್ರಸ್ತರ ನೆರವಿಗೆ ಬರುವ ಮೂಲಕ ಹಂಚುತ್ತಿದ್ದಾರೆ. ಜಗತ್ತಿನ ಶ್ರೀಮಂತ ಪಟ್ಟಿಯಲ್ಲಿ ಉನ್ನತ ಸ್ಥಾನ ಪಡೆದಿದ್ದರೂ ತಾಯಿ ಭಾಷೆ, ನೆಲದ ಋಣ ತೀರಿಸುವ ಕೆಲಸ ಇವತ್ತಿಗೂ ಕೂಡ ಇವರು ನಿರಂತರವಾಗಿ ಮಾಡುತ್ತಾನೇ ಇದ್ದಾರೆ. ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಅತ್ಯಂತ ಹೆಸರುವಾಸಿ ಇನ್ಫೋಸಿಸ್ ಸಂಸ್ಥೆಯ ಒಡತಿಯಾಗಿದ್ದರೂ ತನ್ನನ್ನು ತಾನು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಲ್ಲದೆ ಬರಹಗಾರ್ತಿಯಾಗಿ ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲೂ ಛಾಪು ಮೂಡಿಸಿದ್ದಾರೆ. ಹಣ, ಶ್ರೀಮಂತಿಕೆ ಬದುಕಿನ ಒಂದು ಭಾಗವಷ್ಟೇ ಎನ್ನುವುದನ್ನು ಸದಾ ಇವರು ನಿರೂಪಿಸಿದ್ದಾರೆ. ಸಾವಿರಾರು ಕೋಟಿಯ ಒಡತಿಯಾಗಿದ್ದರೂ ತನ್ನ ಸರಳ ಹಾಗೂ ಸಜ್ಜನಿಕೆಯಿಂದ ಜನರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ. ಆ ಆದರ್ಶ ವ್ಯಕ್ತಿಯೇ ಸುಧಾ ಮೂರ್ತಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಅದ್ಭುತ ವ್ಯಕ್ತಿತ್ವದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವರ ಮನೆಯಲ್ಲಿ ಎಲ್ಲರೂ ಮೆಡಿಕಲ್ ಓದಿದ್ದರು. ಆದರೆ ಸುಧಾ ಮಾತ್ರ ಇಂಜಿನಿಯರಿಂಗ್ ಆಗಬೇಕೆನ್ನುವ ಮಹದಾಸೆ ಹಾಗೂ ದೊಡ್ಡ ಕನಸನ್ನು ಇಟ್ಟುಕೊಂಡಿದ್ದರು. ಆದರೆ ಆ ಸಮಯದಲ್ಲಿ ಹೆಣ್ಣು ಮಕ್ಕಳು ಇಂಜಿನಿಯರಿಂಗ್ ಓದುವುದು ತುಂಬ ಕಡಿಮೆ ಆಗಿತ್ತು. ಆದರೆ ಸುಧಾ ಕುಲಕರ್ಣಿ ಮಾತ್ರ ಹಠ ಮಾಡಿ BVB ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಲೆಕ್ಟ್ರಿಕ್ ಸೆಕ್ಷನ್ಗೆ ಸೇರಿಕೊಳ್ಳುತ್ತಾರೆ. ಈ ಕಾಲೇಜು ಸೇರಿದಾಗ ಅಲ್ಲಿ ನೂರಾರು ಹುಡುಗರ ಮಧ್ಯೆ ಈ ಒಬ್ಬಳೇ ಹುಡುಗಿಯಾಗಿದ್ದಳು. ಇದೇ ಕಾರಣ ಅಲ್ಲಿನ ಹುಡುಗರು ಇವರನ್ನು ಹಲವು ಬಾರಿ ಚುಡಾಯಿಸಿದ್ದು ಉಂಟು. ಅಷ್ಟು ಜನ ಹುಡುಗರ ಮಧ್ಯೆ ಇದ್ದರೂ ಕೂಡ ಸುಧಾ ಮಾತ್ರ ಎದೆಗುಂದಿಲ್ಲ. ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವರ ಫೋಕಸ್ ಮಾತ್ರ ತಾನು ಇಂಜಿನಿಯರಿಂಗ್ ಆಗಬೇಕೆನ್ನುವುದು ಮಾತ್ರ ಇತ್ತು. ಅವರ ದೃಢ ನಿರ್ಧಾರದಿಂದಲೇ ಅವರಿಗೆಲ್ಲ ತಕ್ಕ ಪಾಠ ಕಲಿಸಲು ಈ ಹುಡುಗಿ ದಿನ ರಾತ್ರಿ ಓದಿ ಇಡೀ ವಿಶ್ವವಿದ್ಯಾಲಯಕ್ಕೆ ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಗೋಲ್ಡ್ ಮೆಡಲನ್ನು ಕೂಡ ಗಳಿಸುತ್ತಾರೆ. ಈ ರೀತಿ ಚುಡಾಯಿಸುತ್ತಿದ್ದ ಎಲ್ಲ ಹುಡುಗರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಹಾಗೂ ತಮ್ಮ ಕುಟುಂಬಕ್ಕೆ ಗೌರವ ಹಾಗೂ ಹೆಮ್ಮೆಯನ್ನು ಕೂಡ ತಂದುಕೊಡುತ್ತಾರೆ. ಈ ರೀತಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಸುಧಾ ಕುಲಕರ್ಣಿ ಒಂದು ಕೆಲಸದ ಪ್ರಕಟಣೆಯನ್ನು ನೋಡುತ್ತಾರೆ. ಅದು ಟಾಟಾ ಕಂಪನಿಯ ಟೆಲ್ಕೋ ಫ್ಯಾಕ್ಟರಿಯ ಕೆಲಸದ ಜಾಹೀರಾತು ಆಗಿತ್ತು. ಪತ್ರಿಕೆಯಲ್ಲಿ ಈ ಕೆಲಸದ ಜಾಹೀರಾತಿನಲ್ಲಿ ಕೆಲಸಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನು ಕೊಟ್ಟು ಕೊನೆಗೆ ಮಹಿಳೆಯರು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಾರದೆಂದು ಬರೆಯಲಾಗಿತ್ತು. ಇದನ್ನು ಕಂಡು ಸುಧಾಮೂರ್ತಿ ಅತೀವ ಬೇಜಾರು ಹಾಗೂ ಕೋಪ ಕೂಡ ಆಗುತ್ತಾರೆ. ಭಾರತದಲ್ಲಿ ಆಗ ಮಹಿಳೆಯರ ಬಗ್ಗೆ ಇರುವ ತಾರತಮ್ಯ ಬಗ್ಗೆ ನಿಜಕ್ಕೂ ಅವರು ವಿಚಲಿತರಾಗುತ್ತಾರೆ. ಇದೇ ಕಾರಣ ಅವರು ನೇರವಾಗಿ ಟಾಟಾ ಕಂಪನಿಯ ಮಾಲೀಕರಾದಂತಹ JRD ಟಾಟಾ ಅವರಿಗೆ ಒಂದು ಪೋಸ್ಟ್ ಕಾರ್ಡ್ನಲ್ಲಿ ತಮ್ಮ ಒಂದು ಪತ್ರವನ್ನು ಬರೆಯುತ್ತಾರೆ. ವಿಶ್ವದಲ್ಲೇ ಅತಿ ಹೆಸರುವಾಸಿಯಾದಂತಹ ಟಾಟಾ ಕಂಪನಿಯಲ್ಲಿ ಯಾಕೆ ಮಹಿಳೆಯರ ಬಗ್ಗೆ ಈ ರೀತಿ ಧೋರಣೆ, ತಾರತಮ್ಯ ಎಂದು ಸ್ಪಷ್ಟವಾಗಿ ಹಾಗೂ ನೇರವಾಗಿ ಬರೆಯುತ್ತಾರೆ. ಈ ಪತ್ರವನ್ನು ಓದಿದ ಟಾಟಾ ಕಂಪನಿಯ ಮಾಲೀಕರಾದಂತಹ JRD ಟಾಟಾ ಕೂಡ ನಿಜಕ್ಕೂ ಈ ಹುಡುಗಿಯ ಬರೆದಂತಹ ಪತ್ರದ ಬಗ್ಗೆ ಆಶ್ಚರ್ಯ ಜೊತೆಗೆ ಸಂತೋಷವೂ ಕೂಡ ಆಗುತ್ತಾರೆ. ಮುಂದೆ 15 ದಿನಗಳ ನಂತರ ಸುಧಾ ಕುಲಕರ್ಣಿ ಅವರಿಗೆ ಟಾಟಾ ಕಂಪನಿಯಿಂದ ಇಂಟರ್ವ್ಯೂ ಕೂಡ ಬರುತ್ತದೆ. ಅದು ಟಾಟಾ ಮೋಟಾರ್ಸ್ ಕಂಪನಿಯಲ್ಲಿ ಕೆಲಸವಾಗಿದ್ದರಿಂದ ಇಲ್ಲಿ ಮಹಿಳೆಯರು ಕೆಲಸ ಮಾಡುವುದು ತುಂಬ ಕಷ್ಟಕರ ವಿಷಯ. ಆದ್ದರಿಂದಲೇ ಕೆಲಸದ ಪ್ರಕಟಣೆಯಲ್ಲಿ ಈ ರೀತಿ ನಾವು ಹೇಳಿದ್ದೇವೆ ಎಂದು ಟಾಟಾ ಕಂಪನಿಯ ಮಾಲೀಕರು ಸುಧಾ ಅವರಿಗೆ ವಿವರಿಸುತ್ತಾರೆ. ಆದರೆ ಸುಧಾ ಮಾತ್ರ ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಮಹಿಳೆಯರ ತಾಕತ್ತು ಅವರಿಗೆ ಅವಕಾಶ ಕೊಟ್ಟರೆ ಮಾತ್ರ ಗೊತ್ತಾಗುತ್ತದೆ, ಅದಕ್ಕೆ ನನಗೆ ಒಂದು ಚಾನ್ಸ್ ಕೊಡಿ ಎಂದು ಬೇಡಿಕೊಳ್ಳುತ್ತಾರೆ. ಈ ಕೆಲಸ ಹೆಂಗಸರು ಕೂಡ ಮಾಡಬಹುದೆಂದು ಸಾಬೀತುಪಡಿಸುತ್ತೇನೆ ಎಂದು ಟಾಟಾ ಅವರಿಗೆ ಸುಧಾ ಭರವಸೆ ಕೊಡುತ್ತಾರೆ. ಇವರ ಧೈರ್ಯ ಹಾಗೂ ಬುದ್ಧಿವಂತಿಕೆಯನ್ನು ಮೆಚ್ಚಿ ಆ ಕಂಪನಿಯಲ್ಲಿ ಸುಧಾ ಅವರಿಗೆ ಈ ಕೆಲಸವನ್ನು ಕೊಡುತ್ತಾರೆ. ಟೆಲ್ಕೋ ಕಂಪನಿಯಲ್ಲಿ ಪ್ರವೇಶ ಪಡೆದಂತಹ ಪ್ರಥಮ ಮಹಿಳಾ ಇಂಜಿನಿಯರಿಂಗ್ ಎನ್ನುವ ಹೆಗ್ಗಳಿಕೆ ಕೂಡ ಇವರದಾಗಿದೆ. ಮುಂದೆ ಒಂದೇ ವರ್ಷದಲ್ಲಿ ಅವರು ಆ ಕಂಪನಿಯಲ್ಲಿ ವರ್ಷದ ಹೆಮ್ಮೆಯ ಕೆಲಸಗಾರ್ತಿ ಎನ್ನುವ ಅವಾರ್ಡನ್ನು ಕೂಡ ಪಡೆಯುತ್ತಾರೆ. ಆ ಬಳಿಕ ಸುಧಾ ಅವರು ಪುಣೆಯ ವಾಲ್ಚಂದ್ ಗ್ರೂಪ್ ಆಫ್ ಇಂಡಸ್ಟ್ರಿಯಲ್ಲಿ ಸೀನಿಯರ್ ಸಿಸ್ಟಮ್ ಅನಲಿಸ್ಟ್ ಆಗಿ ಕೆಲಸ ಮಾಡುತ್ತಾರೆ.
ಹೀಗೆ ಪುಣೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಸುಧಾ ಕುಲಕರ್ಣಿ ಅವರಿಗೆ ಒಬ್ಬ ಕಾಮನ್ ಫ್ರೆಂಡ್ ಮುಖಾಂತರ ನಾರಾಯಣ ಮೂರ್ತಿಯವರ ಪರಿಚಯವಾಗುತ್ತದೆ. ಆ ಸಂದರ್ಭದಲ್ಲಿ ನಾರಾಯಣ ಮೂರ್ತಿಯವರಿಗೆ ಯಾವ ಕೆಲಸವೂ ಇರುವುದಿಲ್ಲ. ಸುಧಾ ಹಾಗೂ ನಾರಾಯಣ ಮೂರ್ತಿಯವರು ಕಾಫಿ ಶಾಪ್, ಹೋಟೆಲ್ನಲ್ಲಿ ಭೇಟಿಯಾದಾಗ ಸುಧಾ ಅವರೇ ಹೆಚ್ಚಾಗಿ ಬಿಲ್ಲನ್ನು ಕೊಡುತ್ತಿದ್ದರು. ಮುಂದೆ ಈ ಗೆಳೆತನ ಪ್ರೇಮಕ್ಕೆ ತಿರುಗಿ ಸ್ವಲ್ಪ ವರ್ಷಗಳ ನಂತರ ಮದುವೆ ಕೂಡ ಆಗುತ್ತಾರೆ. ಮದುವೆ ಆದಾಗಲೂ ಕೂಡ ಇವರ ಮದುವೆ ತುಂಬ ಸಿಂಪಲ್ ಆಗಿರಬೇಕೆಂದು ಅವರು ಬಯಸಿದ್ದರು. ಇದೇ ರೀತಿ ಕೇವಲ ಕುಟುಂಬದ ಸದಸ್ಯರು ಹಾಗೂ ಕೆಲವು ಗೆಳೆಯರ ಸಮ್ಮುಖದಲ್ಲಿ ಇವರು ಮದುವೆ ಆಗುತ್ತಾರೆ. ಈ ರೀತಿ ಸುಧಾ ಕುಲಕರ್ಣಿ ಮುಂದೆ ಸುಧಾಮೂರ್ತಿಯಾಗುತ್ತಾರೆ. 1980ರ ದಶಕ ಕಂಪ್ಯೂಟರ್ ಕ್ಷೇತ್ರ ಆಗ ಸ್ವಲ್ಪ ಮಾತ್ರ ಭಾರತದಲ್ಲಿ ಬೆಳೆಯಲು ಪ್ರಾರಂಭ ಮಾಡಿತ್ತು. ನಾರಾಯಣ ಮೂರ್ತಿಯವರು ಆಗಲೇ 2-3 ಕಡೆ ಕಂಪ್ಯೂಟರ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದರು. ಆದರೆ ಅವರಿಗೆ ತಮ್ಮದೇ ಆದಂತಹ ಒಂದು ಕಂಪನಿಯನ್ನು ಸ್ಥಾಪಿಸುವ ದೊಡ್ಡ ಕನಸಿತ್ತು. ಈ ಚಿಂತನೆಯನ್ನು ಅವರ ಹೆಂಡತಿ ಸುಧಾ ಅವರಿಗೆ ಹೇಳಿದಾಗ ಬಂಡವಾಳದ ವಿಷಯ ಬರುತ್ತದೆ. ಆಗ ಸುಧಾಮೂರ್ತಿಯವರು ತಮ್ಮ ಮೈ ಮೇಲೆ ಇದ್ದಂತಹ ಚಿನ್ನವನ್ನೆಲ್ಲ ಅಡಿಯಿಟ್ಟು ನಾರಾಯಣ ಮೂರ್ತಿಯವರಿಗೆ 10,000 ರೂಪಾಯಿಯನ್ನು ಕೊಡುತ್ತಾರೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಅ ವುಮನ್ ಅಂತ. ಇದಕ್ಕೊಂದು ಜಲ್ವಂತ ಉದಾಹರಣೆ ಸುಧಾಮೂರ್ತಿ ಹಾಗೂ ನಾರಾಯಣ ಮೂರ್ತಿಯವರ ಯಶಸ್ಸು. ನಾರಾಯಣ ಮೂರ್ತಿ ತಮ್ಮ ಹೆಂಡತಿ ಸುಧಾಮೂರ್ತಿ ಕೊಟ್ಟಂತಹ 10,000 ರೂಪಾಯಿಯೊಂದಿಗೆ ತಮ್ಮ 6 ಜನ ಸ್ನೇಹಿತರ ತಂಡವನ್ನು ಕಟ್ಟಿ ಚಿಕ್ಕ ಗ್ಯಾರೇಜ್ನಲ್ಲಿ ಇನ್ಫೋಸಿಸ್ ಕಂಪನಿಯನ್ನು ಪ್ರಾರಂಭ ಮಾಡುತ್ತಾರೆ. ಮುಂದೆ ಈ ಕಂಪನಿ ಬೆಳೆದು ಇತಿಹಾಸವನ್ನು ಸೃಷ್ಟಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ಇನ್ಫೋಸಿಸ್ ಭಾರತದ ಸಾಫ್ಟ್ವೇರ್ ದೈತ್ಯ ಎಂದೇ ನಿಮಗೆಲ್ಲರೂ ಗೊತ್ತಿರುವ ವಿಷಯ. ಇದು ಲಕ್ಷಾಂತರ ಜನರಿಗೆ ಕೆಲಸವನ್ನು ಕೊಟ್ಟಿದೆ, ಅವರ ಕುಟುಂಬಗಳನ್ನು ಕೂಡ ಬೆಳಗಿದೆ. ಹೀಗೆ ಸಾವಿರಾರು ಕೋಟಿಗಳ ಮಾಲೀಕರಾದರೂ ಸುಧಾಮೂರ್ತಿ ಮಾತ್ರ ಅಷ್ಟೇ ಸಜ್ಜನ ಹಾಗೂ ಸರಳತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅವರ ಪ್ರಕಾರ ಶ್ರೀಮಂತಿಕೆ ಅನ್ನೋದು ನಾವು ಹಾಕಿಕೊಳ್ಳುವ ಬಟ್ಟೆಗಳಲ್ಲಾಗಲಿ ಆಭರಣಗಳಲ್ಲಾಗಲಿ ಇರುವುದಿಲ್ಲ, ನಾವು ಮಾಡುವ ಕೆಲಸದಲ್ಲಿ ಇರುತ್ತದೆ ಎಂದು ಹೇಳುತ್ತಾರೆ. ಇದೇ ಕಾರಣ ನೀವು ಅವರಲ್ಲಿ ಅಷ್ಟು ಸರಳತೆಯನ್ನು ಕಾಣಬಹುದು. ಇವರು ಸಮಾಜಕ್ಕೆ ನೀಡಿದಂಥ ಕೊಡುಗೆ ಹಾಗೂ ಇವರ ಸಜ್ಜನತನ ಹಾಗೂ ಸರಳತೆಯನ್ನು ಮೆಚ್ಚಿ ಇತ್ತೀಚೆಗೆ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಸುಧಾಮೂರ್ತಿ ಭಾಗವಹಿಸಿದಾಗ ಹಿಂದಿಯ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ನಂತಹ ಮಾನ್ ವ್ಯಕ್ತಿಯು ಕೂಡ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದು ಒಂದು ಅವಿಸ್ಮರಣೀಯ ಘಟನೆಯಾಗಿದೆ. ಅಂದ ಹಾಗೆ ಸುಧಾಮೂರ್ತಿ ಹುಟ್ಟಿದ್ದು ಆಗಸ್ಟ್ 19, 1950ರ ಧಾರವಾಡ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ. ಈಗ ಶಿಗ್ಗಾಂವಿ ಬೆಳಗಾವಿ ಜಿಲ್ಲೆಯಲ್ಲಿದೆ. ಸುಧಾ ಕುಲಕರ್ಣಿ ಅವರ ತಂದೆ ರಾಮಚಂದ್ರ ಕುಲಕರ್ಣಿ ಅವರು. ಇವರು ಹುಬ್ಬಳ್ಳಿಯ KMCಯಲ್ಲಿ ಸ್ತ್ರೀರೋಗ ತಜ್ಞರು ಹಾಗೂ ಪ್ರಾಧ್ಯಾಪಕರಾಗಿದ್ದರು. ತಾಯಿ ವಿಮಲಾ ಕುಲಕರ್ಣಿ ಪದವಿ ಪರೀಕ್ಷೆಯಲ್ಲಿ ಚಿನ್ನದ ಪದಕ ಕೂಡ ಗಳಿಸಿದ್ದರು. ಈ ದಂಪತಿಗಳಿಗೆ 4 ಜನ ಮಕ್ಕಳು. ಸುಧಾ ಅವರು ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸನೆಲ್ಲ ಅವರ ಹುಟ್ಟೂರಾದಂತಹ ಈಗಿನ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ ನಡೆಸುತ್ತಾರೆ. ಮುಂದೆ ಅವರು 1966ರಲ್ಲಿ ಹುಬ್ಬಳ್ಳಿಯ ನ್ಯೂ ಎಜುಕೇಷನ್ ಸೊಸೈಟಿ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲ್ನಿಂದ SSLCಯನ್ನು ಕೂಡ ಮುಗಿಸುತ್ತಾರೆ. ಸ್ನೇಹಿತರೆ, ಸುಧಾ ಕುಲಕರ್ಣಿ ಅಂದರೆ ಸುಧಾಮೂರ್ತಿ ಅವರ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಅವರು ಹಾಗೂ ಅವರ ಜೀವನ ಗಾಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡಲು ಪ್ರಯತ್ನ ಪಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.